ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಮೊನ್ನೆಯಿಂದ ಇಸ್ರೇಲ್ ಇರಾನ್ ಯುದ್ಧ ಆಗ್ತಾ ಇದ್ದ ಹಾಗೆ ಒಂದು ಅತ್ಯಂತ ಡೇಂಜರಸ್ ಟ್ರೆಂಡ್ ಸ್ಟಾರ್ಟ್ ಆಗಿಬಿಡುತ್ತೆ. ಕಾಂಗ್ರೆಸ್ ಅದೇ ರೀತಿ ಅವರ ಮೈತ್ರಿ ಪಕ್ಷಗಳಾಗಿರಬಹುದು, ಅವರ IT ಸೆಲ್ ಆಗಿರಬಹುದು, ದೇಶ ವಿರೋಧಿ ಪತ್ರಕರ್ತರಾಗಿರಬಹುದು, ಇನ್ನು ದೇಶದ್ರೋಹಿಗಳು ಹೆಂಗೂ ಇದ್ದಾರಲ್ವಾ. ಸೊ ಇವರೆಲ್ಲರೂ ಕೂಡ ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ ಖಮೇನಿಯ ಹತ್ಯೆಯನ್ನ ಮೋದಿಜಿ ಸರ್ಕಾರ ಖಂಡಿಸಬೇಕು, ಈ ಒಂದು ಒತ್ತಡವನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅಲ್ಲ, ಇಂತಹ ಟ್ರೆಂಡ್ ಆಕ್ಚುಲಿ ಭಾರತದ ಶತ್ರುಗಳು ಮಾತ್ರ ಮಾಡೋದಕ್ಕೆ ಸಾಧ್ಯ. ಆದರೆ ಏನು ಮಾಡೋದು, ನಮ್ಮ ದೇಶದೊಳಗೆ ಶತ್ರುಗಳು ಕಾಂಗ್ರೆಸ್ ರೂಪದಲ್ಲಿ, ಮುಸಲ್ಮಾನರ ರೂಪದಲ್ಲಿ, ಹೀಗೆ ಬೇರೆ ಬೇರೆ ರೂಪಗಳಲ್ಲಿರುವಾಗ ಏನು ಮಾಡೋಕ್ಕಾಗುತ್ತೆ ಹೇಳಿ. ಅಂದರೆ ನಾನು ಹೇಳುವಂಥದ್ದು, ಭಾರತ ಖಮೇನಿಯ ಹತ್ಯೆಯನ್ನು ಖಂಡಿಸಬಾರದು. ಮೋದಿಜಿ ಇವತ್ತು ಯಾವ ನಿಲುವನ್ನು ತಗೊಂಡಿದ್ದಾರೋ ಅದು ಕರೆಕ್ಟ್ ಆಗೇ ಇದೆ. ಯಾಕೆ ಖಂಡಿಸಬಾರದು ಅಂತ ಹೇಳ್ತೀನಿ. ಭಾರತ ಅದೆಷ್ಟೋ ಸಮಯದಿಂದ ತಾನು ಭಯೋತ್ಪಾದನೆಗೆ ಬಲಿ ಆಗ್ತಾ ಇರುವಂತಹ ದೇಶ ಅಂತ ಇಡೀ ಜಗತ್ತಿಗೆ ಹೇಳ್ಕೊಂಡು ಬರ್ತಾ ಇದೆ. ಆ ವಿಚಾರದಲ್ಲಿ ಜಾಗತಿಕ ಮಟ್ಟದಲ್ಲಿ ಭಾರತ ಇಡೀ ವಿಶ್ವದ ಗಮನವನ್ನು ಸೆಳೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಭಾರತ ಸ್ಪಷ್ಟವಾಗಿ ಹೇಳಿದೆ, ನಾವು ಭಯೋತ್ಪಾದನೆಯ ವಿರೋಧಿ. ತನ್ನ ವಿರುದ್ಧ ಭಯೋತ್ಪಾದನೆ ನಡೆಸುವವರನ್ನ, ಆ ಭಯೋತ್ಪಾದಕರನ್ನ, ಆಮೇಲೆ ಆ ಭಯೋತ್ಪಾದನೆಯನ್ನ ಸ್ಪಾನ್ಸರ್ ಮಾಡ್ತಾರಲ್ವಾ, ಅವರನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದಕ್ಕೆ ಅದು ಯಾವ ದೇಶನೇ ಆಗಿರಲಿ, ಆ ದೇಶದ ಒಳಗೆ ಪ್ರವೇಶಿಸುವಂತಹ ಸಂಪೂರ್ಣ ಹಕ್ಕು ಭಾರತಕ್ಕೆ ಇದೆ. ಅಂದ್ರೆ ಎಂಡ್ ಆಫ್ ದ ಡೇ ಭಯೋತ್ಪಾದನೆಯ ವಿರುದ್ಧ ಭಾರತ ನಿಲ್ಲತ್ತೆ. ಇನ್ನು ಖಮೇನಿ ಆಡಳಿತ, ಹಿಜ್ಬುಲ್ಲಾ, ಹಮಾಸ್, ಹೌತಿ ಇಂತಹ ಭಯೋತ್ಪಾದಕರನ್ನ, ಅಂದ್ರೆ ನಿರಪರಾಧಿಗಳನ್ನು ಕೊಲ್ಲುವಂತಹ ಭಯೋತ್ಪಾದಕ ಸಂಘಟನೆಗಳಿಗೆ ನಿರಂತರವಾಗಿ ಬೆಂಬಲವನ್ನು ಕೊಡ್ಕೊಂಡು ಬಂದಿದೆ. ಇದೇನು ಸೀಕ್ರೆಟ್ ವಿಚಾರ ಅಲ್ವಲ್ಲ. ಇಂತಹ ಸಂದರ್ಭದಲ್ಲಿ ಖಮೇನಿ ಆಡಳಿತದ ಮೇಲೆ ಇಸ್ರೇಲ್ ನಡೆಸಿರುವಂತಹ ದಾಳಿಯನ್ನ ಭಾರತ ಖಂಡಿಸಿದ್ರೆ ಭಯೋತ್ಪಾದನೆ ಬಗ್ಗೆ ಮಾತನಾಡುವಂತಹ ನೈತಿಕ ಹಕ್ಕನ್ನ ಭಾರತ ಕಳ್ಕೊಳ್ಳುತ್ತೋ ಇಲ್ವೋ ನೀವೇ ಹೇಳಿ. ಭಾರತಕ್ಕೆ ಭಯೋತ್ಪಾದನೆ ಬಗ್ಗೆ ಮಾತನಾಡುವಂತಹ ನೈತಿಕ ಹಕ್ಕು ಇರುತ್ತಾ? ನಾವೀಗ ಇರಾನಿಗೆ ಸಪೋರ್ಟ್ ಅನ್ನು ಮಾಡಿದ್ರೆ, ಭವಿಷ್ಯದಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧ ಭಯೋತ್ಪಾದನಾ ದಾಳಿಗೆ ಒಂದು ಕ್ರಮವನ್ನ ಕೈಗೊಂಡ್ರೆ, ಪ್ರತ್ಯುತ್ತರವನ್ನ ಕೊಟ್ರೆ, ಅದನ್ನ ಭಾರತ ಆಗ ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ಳುತ್ತೆ? ಇನ್ನು ಸೌದಿ ಅರೇಬಿಯಾ ಆಗಿರಬಹುದು, UAE ಆಗಿರಬಹುದು, ಕತಾರ್ ಆಗಿರಬಹುದು, ಬೆಹ್ರೇನ್, ಇವರೆಲ್ಲರೂ ಕೂಡ ಭಾರತಕ್ಕೆ ಪ್ರಮುಖ ವ್ಯಾಪಾರ ಪಾಲುದಾರರು. ಇಂತಹ ಸಂದರ್ಭದಲ್ಲಿ ಇರಾನ್ ಪರವಾಗಿ ನಾವು ನಿಲ್ಲುವಂಥದ್ದು, ಬೈ ಚಾನ್ಸ್ ನಾವು ನಿಂತ್ರೆ ಅದು ಈ ದೇಶಗಳ ಮೇಲೆ ಇರಾನ್ ನಡೆಸುವಂತಹ ದಾಳಿಯನ್ನು ನಾವು ಸಮರ್ಥನೆ ಮಾಡಿದ ಹಾಗೆ. ಯಾಕಂತಂದ್ರೆ ಇವುಗಳ ಮೇಲೂ ಕೂಡ ಇರಾನ್ ದಾಳಿಯನ್ನು ಮಾಡ್ತಾ ಇದೆ. ಯಾಕಂತಂದ್ರೆ ಇವರು ತಮ್ಮ ವಾಯುನೆಲೆಯನ್ನ ಅಮೆರಿಕಾಗೆ ಬಿಟ್ಕೊಡ್ತು, ಇರಾನ್ ವಿರುದ್ಧ ಯುದ್ಧಕ್ಕೆ ಸಹಾಯವನ್ನ ಮಾಡ್ತು. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಇರಾನ್ಗೆ ಸಪೋರ್ಟ್ ಮಾಡಿದ್ರೆ ಇದು ಭಾರತಕ್ಕೆ ಎಷ್ಟು ದೊಡ್ಡ ಡ್ಯಾಮೇಜ್ ಮಾಡುತ್ತೆ ಯೋಚನೆ ಮಾಡಿ. ಖಮೇನಿ ಆಡಳಿತ ಕಾಶ್ಮೀರದಲ್ಲಿ ಭಯೋತ್ಪಾದನೆಗೆ ಸಪೋರ್ಟ್ ಅನ್ನು ಮಾಡ್ತಾ ಇತ್ತು. ಹಮಾಸ್ ಪೆಹಲ್ಗಾಮ್ ಘಟನೆಯಲ್ಲಿ ಬಹುಮುಖ್ಯ ಪಾಲುದಾರ ಆಗಿತ್ತು. ಕಾಶ್ಮೀರದ ವಿಚಾರದಲ್ಲಿ ಖಮೇನಿ ಆಡಳಿತ ಪಾಕಿಸ್ತಾನವನ್ನು ಬೆಂಬಲಿಸಿತು. ನಾವು ಯಾವುದೋ ದೇಶದ್ರೋಹಿಗಳ ಮಾತನ್ನು ಕೇಳೋದಲ್ಲ, ನಾವು ಭವಿಷ್ಯವನ್ನ ಚಿಂತಿಸಬೇಕು. ಈಗ ಇರುವಂತಹ ಪಾಸಿಬಿಲಿಟಿ ಬಗ್ಗೆ ಕೂಡ ಯೋಚನೆ ಮಾಡಬೇಕು. ಕೆಲವು ತಿಂಗಳಲ್ಲಿ ಇರಾನ್ ಸಂಪೂರ್ಣವಾಗಿ ಡೆಮಾಲಿಷ್ ಆಗುತ್ತೆ, ಕೊಲ್ಯಾಪ್ಸ್ ಆಗುತ್ತೆ. ಅದಾದ ನಂತರ ಒಂದು ಹೊಸ ಜಾಗತಿಕ ವ್ಯವಸ್ಥೆಯಲ್ಲಿ ಸ್ಟಾರ್ಟ್ ಆಗುತ್ತೆ, ಉದಯಿಸುತ್ತೆ. ಅದರಲ್ಲಿ ಇರಾನ್ ಆಗಿರಬಹುದು, ಅಮೆರಿಕ ಆಗಿರಬಹುದು, ಇಸ್ರೇಲ್ ಆಗಿರಬಹುದು, ಎಲ್ಲರೂ ಕೂಡ ಮತ್ತೆ ಕೈ ಜೋಡಿಸ್ತಾರೆ. ಭಾರತ ತನ್ನ ಇಂಧನ ಭದ್ರತೆಯನ್ನು ಗಮನದಲ್ಲಿಟ್ಕೊಂಡು ಪ್ಲಾನ್ ಅನ್ನು ಮಾಡಬೇಕಾಗತ್ತೆ. ನಾವು ಸೋಲೋರ ಜೊತೆ ನಿಲ್ಬೇಕಾ ಅಥವಾ ಗೆಲ್ಲೋ ಟೀಮ್ ಜೊತೆಗೆ ನಿಲ್ಬೇಕಾ? ಭಾರತಕ್ಕೆ ತನ್ನದೇ ಒಂದಷ್ಟು ಪ್ರಿಯಾರಿಟೀಸ್ ಅಂತ ಇರುತ್ತಲ್ವಾ. ಇದೇ ಕಾರಣಕ್ಕೆ ಇವತ್ತು ಜಗತ್ತಿನ ಬಹುತೇಕ ಎಲ್ಲ ದೇಶಗಳು ಕೂಡ ಇರಾನ್ ವಿಚಾರದಲ್ಲಿ ಮಾತಾಡದೆ ಸುಮ್ಮನೆ ಕೂತಿರುವಂಥದ್ದು. ಕೇವಲ 4-5 ದೇಶಗಳು ಮಾತ್ರ ಖಮೇನಿ ಹತ್ಯೆಯನ್ನು ಖಂಡಿಸಿವೆ, ಅದು ಕೂಡ ಬ್ಯಾಲೆನ್ಸ್ಡ್ ವೇ ಅಲ್ಲಿ. ಇಂತಹ ಸಂದರ್ಭದಲ್ಲಿ ನಾವು ಮೂರ್ಖತನದ ಡಿಸಿಷನ್ ಅನ್ನು ತಗೊಳ್ಳೋದಕ್ಕಾಗಲ್ಲ. ಭಾರತ ತನ್ನ ದೀರ್ಘಕಾಲಿಕ ರಾಷ್ಟ್ರೀಯ ಹಿತಾಸಕ್ತಿಗಳ ಮೇಲೆ ಮಾತ್ರ ಫೋಕಸ್ ಅನ್ನು ಮಾಡಬೇಕಾಗತ್ತೆ. ಯಾರು ಏನ್ ಬೇಕಾದ್ರೂ ಹೇಳಿ ಹೆಂಗಾದ್ರೂ ಪ್ರೆಷರ್ ಅನ್ನು ಹಾಕ್ಲಿ, ನೋ ಮ್ಯಾಟರ್ ವಾಟ್ ಇಟ್ ಈಸ್. ಅವರ ಮಾತುಗಳೇನು ನಮಗೆ ಭಾರತವನ್ನ ಮೇಲಕ್ಕೆ ತಗೊಂಡು ಹೋಗಲ್ಲ, ಯಾವ ರಿಸಲ್ಟು ತಂದು ಕೊಡಲ್ಲ.
ನಿಜವಾಗ್ಲೂ ನಮಗೆ ಇಂಪಾರ್ಟೆಂಟ್ ಇರುವಂಥದ್ದು ಟೆಕ್ನಾಲಜಿ ಆಗಿರ್ಬೋದು, ಭದ್ರತೆ ಆಗಿರ್ಬೋದು, ಆರ್ಥಿಕ ಸ್ಥಿರತೆ ಆಗಿರ್ಬೋದು, ವಿಶ್ವಾಸಾರ್ಹ ಇಂಧನ ಲಭ್ಯತೆ ಆಗಿರ್ಬೋದು, ದೀರ್ಘಕಾಲಿಕ ಜಿಯೋ ಪಾಲಿಟಿಕಲ್ ಪೊಸಿಷನಿಂಗ್, ಇವೆಲ್ಲವೂ ಕೂಡ ಭಾರತಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೋ ಒಂದು ವಿಚಾರವನ್ನ ಭಾರತ ಫೋಕಸ್ ಮಾಡುವಂಥದ್ದಲ್ಲ, ನೂರಾರು ವಿಚಾರಗಳಿರುತ್ತೆ ಭಾರತಕ್ಕೆ ಫೋಕಸ್ ಮಾಡೋದಕ್ಕೆ. ಇಲ್ಲಿ ರಸ್ತೆಯಲ್ಲಿ ಬಿದ್ದು ಒದ್ದಾಡೋರಿಗೆ ಇದೆಲ್ಲ ಎಲ್ಲಿಂದ ಅರ್ಥ ಆಗಬೇಕು? ವೀಕ್ಷಕರೇ, ಖಮೇನಿ ಒಂದು ಜನಾಂಗೀಯ ಹತ್ಯೆಯನ್ನು ಮಾಡಿದಂತಹ ಆಡಳಿತದ ಮುಖ್ಯಸ್ಥ, ಭಯೋತ್ಪಾದನೆ, ಹಿಂಸಾಚಾರ, ಅಸ್ಥಿರತೆಗೆ ಮೂಲ ಆಗಿದ್ದಂಥವನು. ಅಂಡ್ ಅದಕ್ಕೂ ಮುಖ್ಯವಾಗಿ ನಮ್ಮ ಭಾರತೀಯರ ದೃಷ್ಟಿಯಲ್ಲಿ ಆತ ಭಾರತ ವಿರೋಧಿ. ದೃಷ್ಟಿಯಲ್ಲಿ ಆತ ಭಾರತ ವಿರೋಧಿ ಆಗಿದ್ದ. ಆತನಿಗೆ ಯಾಕ್ರಿ ಸಪೋರ್ಟ್ ಅನ್ನು ಮಾಡಬೇಕು? ಯಾಕೆ? ನನಗೆ ನೀವು ರೀಸನ್ಸ್ ಕೊಡಿ, ಯಾಕೆ ಸಪೋರ್ಟ್ ಅನ್ನು ಮಾಡಬೇಕು? ಆಮೇಲೆ ಭಯೋತ್ಪಾದಕ ಪ್ರೇಮಿಗಳು, ಕಾಂಗ್ರೆಸ್ನವರು ಒಂದೇ ಸಮನೆ ಕೇಳ್ತಾ ಇದ್ದಾರಲ್ವಾ, ಭಾರತ ಖಮೇನಿಯ ಸಾವನ್ನ ಯಾಕೆ ಖಂಡಿಸ್ಲಿಲ್ಲ, ಯಾಕೆ ಖಂಡಿಸ್ಲಿಲ್ಲ, ಯಾಕೆ ಖಂಡಿಸ್ಲಿಲ್ಲ, ಯಾಕೆ ಖಂಡಿಸ್ಲಿಲ್ಲ? ಓಕೆ, ನಾವು ಖಂಡಿಸ್ಲಿಲ್ಲ, ಖಂಡಿಸೋದು ಇಲ್ಲ, ನಿಮ್ಮ ಮಾತನ್ನು ಕೇಳೋದು ಇಲ್ಲ. ಯಾರು ಕೇಳ್ತಾರೆ? ಅದೇ ಆತನ ಸಾವನ್ನ ಯಾರು ಖಂಡಿಸಿದ್ದಾರೆ ಅಂತ ಒಮ್ಮೆ ನೋಡಿದ್ರೆ, ಚೈನಾ ಕಮ್ಯುನಿಸ್ಟ್ ಡಿಕ್ಟೇಟರ್ ಆಡಳಿತ ಅವರದು, ಪಾಕಿಸ್ತಾನ ಗೊತ್ತಿರೋದಲ್ವಾ, ISI ನಡೆಸ್ತಾ ಇರುವಂತಹ ಭಯೋತ್ಪಾದಕ ರಾಷ್ಟ್ರ ಅದು. ಇನ್ನು ಹಮಾಸ್, ಹಿಜ್ಬುಲ್ಲಾ ಅಗೈನ್ ಭಯೋತ್ಪಾದಕ ಸಂಘಟನೆಗಳು, ಆಯ್ತಲ್ವಾ? ಸೊ ಕಾಂಗ್ರೆಸ್ ಭಾರತವನ್ನ ಇಂತಹ ಭಯೋತ್ಪಾದಕ ಗುಂಪುಗಳ ಪಕ್ಕದಲ್ಲಿ ನಿಲ್ಲಿಸಿ ಭಾರತದ ಜಾಗತಿಕ ಪ್ರತಿಷ್ಠೆಯನ್ನ ಹಾಳು ಮಾಡಬೇಕು ಅಂತ ಬಯಸ್ತಾ ಇದೆ. ನಾಚಿಕೆ ಆಗಲ್ವಾ? ನೀವುಗಳೊಂದು ಸ್ವಲ್ಪ ಇಸ್ರೇಲ್ ವಿರೋಧ ಪಕ್ಷವನ್ನ ನೋಡಿ ಕಲೀರಿ, ಸಾಧ್ಯ ಆದ್ರೆ. ದೇಶದ ವಿಚಾರ ಅಂತ ಬಂದಾಗ ಯಾವ ರೀತಿ ಎಲ್ಲವನ್ನ ಮರೆತು ಜೊತೆಯಾಗಿ ಒಗ್ಗಟ್ಟಾಗಿ ನಿಲ್ಲಬೇಕು ಅಂತ ಅವರನ್ನ ನೋಡಿ ಕಲೀರಿ. ಬಹಳ ಚೆನ್ನಾಗಿತ್ತು ಇವತ್ತು. ರಾಜದೀಪ್ ಸರ್ದೇಸಾಯಿ ಇಸ್ರೇಲ್ ವಿರೋಧ ಪಕ್ಷದ ನಾಯಕನನ್ನು ಕೂರಿಸ್ಕೊಂಡು ಕೇಳ್ತಾರೆ, ನೀವು ಈ ಸಂದರ್ಭದಲ್ಲಿ ನೆತನ್ಯಾಹುರಿಗೆ ಸಪೋರ್ಟ್ ಅನ್ನ ಮಾಡ್ತೀರಾ ಅಂತ. ಆತ ವಿರೋಧ ಪಕ್ಷದವನು, ಆತ ಹೌದು ಅಂತ ಹೇಳ್ತಾನೆ. ನಮ್ಮಲ್ಲಿ ಆಪರೇಷನ್ ಸಿಂಧೂರ ಆಗುವಾಗ ಎಷ್ಟು ಚೆಟ್ಟೋಯ್ತು ಭಾರತದ್ದು? ರಾಹುಲ್ ಇಟಲಿ ಅವರು ಕೇಳ್ತಾ ಇದ್ರಲ್ವಾ. ನಿಮ್ಮ ಹಾಗೆ ಶರ್ಟ್ ತೆಗೆದು ಅಸಹ್ಯ ಪ್ರತಿಭಟನೆಯನ್ನ ಮಾಡಿ ದೇಶದ ಮರ್ಯಾದೆಯನ್ನ ತೆಗೆಯೋದಲ್ಲ. ದೇಶಕ್ಕೆ ಕಷ್ಟ ಅಂತ ಬಂದಾಗ, ಆಪತ್ತು ಅಂತ ಬಂದಾಗ ಒಟ್ಟಾಗಿ ನಿಲ್ಲುವಂಥದ್ದು, ಅದು ಬೇಕಾಗಿರೋದು. ದೇಶದ ಮರ್ಯಾದೆ ಅಂತ ಬಂದಾಗ, ಗೌರವ ಅಂತ ಬಂದಾಗ ಯಾವತ್ತು ಬಿಟ್ಟುಕೊಡೋದಿಲ್ವಲ್ಲ, ಅಂಥವ್ರು ಬೇಕು. ಇದೆಲ್ಲ ದೇಶದ್ರೋಹಿಗಳಿಗೆ ಎಲ್ಲಿಂದ ಅರ್ಥ ಆಗುತ್ತೆ? ಆಮೇಲೆ ಇವತ್ತು ಮೋದಿಜಿಯವರನ್ನ ಟೀಕೆ ಮಾಡ್ತಾ ಇದ್ದೀರಲ್ವಾ, ಖಂಡಿಸ್ಲಿಲ್ಲ ಅಂತ. ಒಂದು ಸ್ವಲ್ಪ ನನ್ನ ಮಾತನ್ನ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ನಿಮ್ಮದೇ UPA ಸರ್ಕಾರ, ಕಾಂಗ್ರೆಸ್ ಸರ್ಕಾರ 2005ರಲ್ಲಿ, 2006ರಲ್ಲಿ, 2009ರಲ್ಲಿ ಅಮೆರಿಕಾದ ಜೊತೆಗೆ ಅಣು ಒಪ್ಪಂದವನ್ನ ಮಾಡೋ ಸಂದರ್ಭದಲ್ಲಿ IAEAಯಲ್ಲಿ ಇರಾನ್ ವಿರುದ್ಧ 1 ಬಾರಿ ಅಲ್ಲ, 2 ಬಾರಿ ಅಲ್ಲ, ಎಷ್ಟು ಬಾರಿ? 3 ಬಾರಿ ವೋಟನ್ನ ಹಾಕಿದ್ದಾರೆ. ಮತ್ತೆ ಹೇಳ್ತೀನಿ, ನಿಮ್ಮದೇ ಕಾಂಗ್ರೆಸ್ 3 ಬಾರಿ ಇರಾನ್ ವಿರುದ್ಧ ವೋಟನ್ನ ಹಾಕಿದ್ದಾರೆ. ಈಗ ಏನೋ ಬೊಬ್ಬೆಯನ್ನು ಹಾಕ್ತಾ ಇದ್ದೀರಲ್ವಾ, ಸಿವಿಲೈಸೇಷನಲ್ ಪಾರ್ಟ್ನರ್, ಮನುಷ್ಯತ್ವ ಇಲ್ಲ, ಮಾನವೀಯತೆ ಇಲ್ಲ, ಮೋದಿಜಿ ಹಾಗೆ, ಮೋದಿಜಿ ಹೀಗೆ. ಈ ನಾಟಕ ಆಗ ಎಲ್ಲಿತ್ತು? ಯಾಕೆ? ಹಿಸ್ಟ್ರಿ ಮರ್ತು ಹೋಗ್ಬಿಡ್ತಾ? ನಿಮ್ಮ ಆಡಳಿತದಲ್ಲಿ ನಡೆಸಿದೆಲ್ಲ ಮರ್ತು ಹೋಯ್ತಾ? ಖಮೇನಿ ಭಾರತದ ಪ್ರಭುತ್ವವನ್ನ ಯಾವತ್ತೂ ಕೂಡ ಗೌರವಿಸಿರಲಿಲ್ಲ. ಅಥವಾ ಕಾಶ್ಮೀರದ ವಿಚಾರದಲ್ಲಿ ಆಗಿರಬಹುದು, ದೆಹಲಿ ಗಲಭೆಯ ಸಂದರ್ಭದಲ್ಲಿ ಆಗಿರಬಹುದು, ಭಾರತ ವಿರೋಧಿ ಹೇಳಿಕೆಯನ್ನು ಕೊಡ್ತಾ ಇದ್ದ. ಮುಸಲ್ಮಾನರ ಮೇಲಿನ ಹಿಂಸಾಚಾರ ಅಂತ ಹೇಳ್ತಾ ಇದ್ದ. 26/11 ಮುಂಬೈ ದಾಳಿಯ ನಂತರ ಇರಾನ್ ಏನ್ ಘೋಷಣೆ ಮಾಡ್ತು ಗೊತ್ತಾ? 26/11 ಮುಂಬೈ ದಾಳಿ, ಆ ಭಯೋತ್ಪಾದಕ ದಾಳಿಗೆ ಪಾಕಿಸ್ತಾನ ಕಾರಣನೇ ಅಲ್ಲ ಅಂತ ಹೇಳ್ತು. ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಪಾಕಿಸ್ತಾನನೇ ಭಯೋತ್ಪಾದನೆಗೆ ಬಲಿ ಆಗಿರುವಂತಹ ದೇಶ ಅಂತ ಘೋಷಣೆ ಮಾಡುತ್ತೆ. ಇರಾನಿನ ಮಾಧ್ಯಮಗಳು ಪಾಕಿಸ್ತಾನವನ್ನ ಬೆಂಬಲಿಸುತ್ತೆ. ಆದ್ರೆ ಒಂದಷ್ಟು ತಲೆ ಸರಿ ಇಲ್ಲದಂತಹ ಭಾರತೀಯರಿಗೆ ಇವತ್ತು ಇರಾನೇ ಬೆಸ್ಟು, ಇರಾನೇ ಭಾರತದ ಬೆಸ್ಟ್ ಫ್ರೆಂಡು. ಅವರಿಗೋಸ್ಕರ ರೋಡಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ. ನಾಚಿಕೆ ಆಗಲ್ವಾ ನಿಮಗೆ? 195 ದೇಶಗಳಲ್ಲಿ
57 ಇಸ್ಲಾಮಿಕ್ ರಾಷ್ಟ್ರಗಳನ್ನು ಸೇರಿಸಿ ಕೇವಲ 3 ದೇಶಗಳು ಮಾತ್ರ ಇರಾನ್ ಪರ ಗಟ್ಟಿಯಾಗಿ ನಿಂತ್ಕೊಂಡಿರುವಂಥದ್ದು. ಏನ್ ಹೇಳುತ್ತೆ ಇದು? ಇದು ಸ್ಪಷ್ಟವಾದ ರಾಜತಾಂತ್ರಿಕ ದಿವಾಳಿತನದ ಅಲ್ಲದೆ ಮತ್ತಿನ್ನೇನು? ಅವ್ರ ಯೋಗ್ಯತೆ ಇಲ್ಲಿ ಅರ್ಥ ಆಗಲ್ವಾ? ಜಗತ್ತಿನ ಯಾವುದೇ ಪ್ರಮುಖ ನಾಯಕರು ಖಮೇನಿಯ ಸಾವಿಗೆ ಸಾರ್ವಜನಿಕವಾಗಿ ಸಂತಾಪವನ್ನು ಸೂಚಿಸಿಲ್ಲ. ಅದರಲ್ಲೇ ಗೊತ್ತಾಗಲ್ವಾ ಇರಾನ್ ಯೋಗ್ಯತೆಯನ್ನು, ಅದು ಎಷ್ಟು ಪ್ರತ್ಯೇಕವಾಗಿ ನಿಂತ್ಕೊಂಡಿದೆ ಅಂತ. ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ಹೋಗ್ಲಿ, ಬಹುತೇಕ ಮುಸ್ಲಿಂ ರಾಷ್ಟ್ರಗಳೇ ಆ ಇರಾನ್ ವಿರುದ್ಧ ನಿಂತ್ಕೊಂಡಿದೆ. ಇಸ್ಲಾಮಿಕ್ ರಾಷ್ಟ್ರಗಳು. ನಮ್ಮ ಭಾರತದ ಮುಸಲ್ಮಾನರಿಗೆ ಅದೇನಾಗಿದೋ ನನಗೆ ಅರ್ಥನೇ ಆಗ್ತಾ ಇಲ್ಲ. ನನಗೆ ಇವತ್ತಿಗೂ ಈ ಕ್ಷಣಕ್ಕೂ ಅರ್ಥ ಆಗ್ತಾ ಇಲ್ಲ. ಆ ಖಮೇನಿಗೂ ಇವ್ರುಗಳಿಗೂ ಏನ್ ಸಂಬಂಧ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಯಾಕಿಷ್ಟೊಂದು ಅಳ್ತಾ ಇದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ಸೊ ಕಾಂಗ್ರೆಸ್ಗೆ ಇವತ್ತು ಇರಾನ್ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ದಯವಿಟ್ಟು ನೀವು ಅಲ್ಲಿಗೆ ಹೋಗಿ. ಭಾರತೀಯ ಮುಸಲ್ಮಾನರಿಗೂ ನಾನು ಅದನ್ನೇ ಹೇಳೋದು, ನಿಮಗಳಿಗೆ ಅವರ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ದಯವಿಟ್ಟು ಅಲ್ಲಿಗೆ ಹೋಗಿ. ನಿಮ್ಗಳ ಅವಶ್ಯಕತೆನೇ ಇಲ್ಲ ಇಲ್ಲಿ. ಯಾರು ಅಂದಿದ್ದಾರೆ ನೀವು ಇಲ್ಲಿ ಇರಬೇಕು ಅಂತ? ಹೋಗಿ ಅಲ್ಲಿಗೆ. ಭಾರತಕ್ಕೆ ದಯವಿಟ್ಟು ಭಾರತದ ಹಾಗೆ ಕೆಲಸವನ್ನ ಮಾಡೋದಕ್ಕೆ ಬಿಡಿ. ಮೋದಿಜಿಯವರಿಗೆ ಮೋದಿಜಿಯವರ ಹಾಗೆ ಕೆಲಸವನ್ನ ಮಾಡೋದಕ್ಕೆ ಬಿಡಿ. ನಿಮಗಳಿಗೆ ಒಂದು ಹೇಳ, ಈಗ ಇರುವಂಥದ್ದು ಕಾಂಗ್ರೆಸ್ ಅಲ್ಲ, ಮೋದಿಜಿ ಸರ್ಕಾರ. ಈಗ ಇರುವಂಥದ್ದು ಮನಮೋಹನ್ ಸಿಂಗ್ ಅಲ್ಲ, ನರೇಂದ್ರ ಮೋದಿಜಿ ಅವರು. ಇಲ್ಲಿ ಮೋದಿಜಿ ಆಡಳಿತದಲ್ಲಿ ವಿದೇಶಾಂಗ ನೀತಿ ಭಾವನೆಗಳ ಮೇಲೆ ನಿಂತ್ಕೊಂಡಿರುವಂಥದ್ದಲ್ಲ, ಹಿತಾಸಕ್ತಿಗಳ ಮೇಲೆ, ರಾಷ್ಟ್ರದ ಹಿತಾಸಕ್ತಿಯ ಮೇಲೆ ನಡೆಯುತ್ತೆ ಅದು. ಭಾರತ ತನ್ನದೇ ಹಿತಾಸಕ್ತಿಯ ಆಧಾರದ ಮೇಲೆ ನಡ್ಕೊಂಡು ಹೋಗುತ್ತೆ. ನಿಮ್ಮಂತಹ ದೇಶದ್ರೋಹಿಗಳ ಒತ್ತಡದ ಮೇಲೆ ಯಾವತ್ತೂ ಅಲ್ಲ, ನೆನಪಲ್ಲಿರಲಿ. ಅಂಡ್ ಜನ ಇವತ್ತು ಒಂದು ಅರ್ಥ ಮಾಡ್ಕೊಳ್ಬೇಕು, ಈಗ ಇರುವಂತಹ ಕಾಂಗ್ರೆಸ್ ಭಾರತದ ಪ್ರತಿಪಕ್ಷ ಮಾತ್ರ ಅಲ್ಲ, ಅದು ದೇಶವನ್ನ ನಾಶ ಮಾಡುವಂತಹ ಏಕೈಕ ಉದ್ದೇಶವನ್ನು ಹೊಂದಿರುವಂತಹ ಭಾರತದ ಅತೀ ದೊಡ್ಡ ವಿರೋಧಿ. ಅಲ್ಲ, ಅಲ್ಲಿ ಇರಾನ್ ಅವರೇ ಸಂಭ್ರಮಿಸ್ತಾ ಇದ್ದಾರೆ, ಅವರಿಗೆ ಇರೋದ ಟೆನ್ಷನ್ ನಿಮಗೆ ಯಾಕ್ರಿ? ಅವರೇ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ನಿಮ್ಗಳದ ಅಳು ಅಂತೆ, ಖಂಡನೆ ಅಂತೆ. ಹೋಗ್ರಿ ರೀ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.